ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಅತ್ರಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನೋಡ್ರಪ್ಪ, ಬೆಂಗಳೂರು ವೆದರ್ ಹಿಂಗಿದೆ. ಈ ವೆದರ್ ನೋಡಿದ್ರೆ ಏನನ್ಸತ್ತೆ ಅಂತಂದರೆ ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್ ಗೈಸ್, ನಾನಿವತ್ತು ಮಾಗಡಿ ರೋಡಲ್ಲಿರುವಂತಹ ಬ್ಲೂ ಹುಂಡೈ ಶೋರೂಮ್ಗೆ ಬಂದಿದ್ದೀನಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಎಕ್ಸ್ಟರ್ನ ರಿವ್ಯೂ ಮಾಡೋಕ್ಕೆ. ಸೊ ಆಲ್ರೆಡಿ ನಾನು ಎಕ್ಸ್ಟರ್ದು SX ಆಪ್ಷನಲ್ ಕನೆಕ್ಟ್ ರಿವ್ಯೂ ಮಾಡಿದ್ದೆ. ಸೊ ಸ್ಟಿಲ್ ಏನಕ್ಕೆ ಬಂದಿದ್ದೀನಿ ಅಂತ ಅನ್ನೋದು ಒಳಗೋದ್ಮೇಲೆ ಹೇಳ್ತೀನಿ ನಿಮಗೆ. ನೀವೇನು ಯಾವುದಾದ್ರೂ ಹುಂಡೈ ಕಾರ್ನ ಬುಕ್ ಮಾಡಬೇಕು ಅಥವಾ ಎಕ್ಸ್ಟರ್ನೇ ಬುಕ್ ಮಾಡಬೇಕು ಅಥವಾ ಯಾವುದಾದ್ರೂ ಹುಂಡೈ ಕಾರ್ಸ್ ಬಗ್ಗೆ ಎನ್ಕ್ವೈರಿ ಇತ್ತು ಅಂತಂದರೆ ಶೋರೂಮ್ನ ವಿಸಿಟ್ ಮಾಡ್ಬೋದು ನೀವು. ಸೊ ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಒಳಗೆ ಹೋಗೋಣ. ಸೊ ಯಾವ ಕಾರ್ ಅಂತ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇಲ್ಲಿರುವಂತಹ ಎಕ್ಸ್ಟರ್ನ ನಾನು ರಿವ್ಯೂ ಮಾಡೋಕ್ಕೆ ಬಂದಿರೋದು. ಸೊ ಆಲ್ರೆಡಿ ನಾನು ಹೇಳ್ದಂಗೆ SX ಆಪ್ಷನಲ್ ಕನೆಕ್ಟ್ನ ರಿವ್ಯೂ ಮಾಡಿದ್ದೆ. ಸೊ ಇದು ಒಂದು CNG ವೇರಿಯಂಟು, SX ವೇರಿಯಂಟು. ಸೊ ಇದನ್ನ ಪೆಟ್ರೋಲ್ SX ವೇರಿಯಂಟ್ ರಿವ್ಯೂ ಅಂತಲೂ ತೊಗೋಬೋದು ನೀವು. ಸೊ ಹಾಗಾಗಿನೇ ನಾನು ಟೈಟಲಲ್ಲಿ SX CNG ಮತ್ತು SX ಪೆಟ್ರೋಲ್ ರಿವ್ಯೂ ಅಂತ ಹಾಕಿರೋದು. ಸೊ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಸೊ ಕಪಲ್ ಆಫ್ ಫೀಚರ್ಸ್ ಅಷ್ಟೇ ಡಿಫ್ರೆನ್ಸ್ ಇರೋದು ನಿಮಗೆ. ಸೊ ಅದು ಬಿಟ್ಟು ಮೇಜರಾಗಿ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಎಕ್ಸ್ಟರ್ ರಿವ್ಯೂ ಮಾಡಬೇಕಾದ್ರೆ ಹೇಳಿದೆ ಸ್ನೇಹಿತರೆ ನಿಮಗೆ, ಎಕ್ಸ್ಟರ್ನ ಗ್ರ್ಯಾಂಡ್ ಐಟನ್ ಮತ್ತು ವೆನ್ಯೂ ಇನ್ ಬಿಟ್ವೀನ್ ಪ್ಲೇಸ್ ಮಾಡಿರಿ ಅಂತ ಅನ್ನೋದು. ಸೊ ನೋಡ್ಬೋದು, ಗ್ರ್ಯಾಂಡ್ ಐಟನ್ ಇಲ್ಲೇ ಇದೆ ಮತ್ತು ವೆನ್ಯೂ ಸಹ ಇಲ್ಲೇ ಇದೆ. ಸೊ ಪ್ರಾಪರಾಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಸೊ ಅಕ್ಕಪಕ್ಕ ಹೇಳಿ ಮಾಡಿಸ್ದಂಗೆ ನಿಂತಿದೆ. ನಿಯಾಸ್ ಹೆಂಗಿದೆ, ಯಾವ ಹೈಟ್ ಇದೆ ಮತ್ತು ಎಕ್ಸ್ಟರ್ ಯಾವ ಹೈಟ್ ಇದೆ ಅಂತ ಅನ್ನೋದು. ಸೊ ಎಕ್ಸ್ಟರ್ ಸ್ವಲ್ಪ ಹೈಟ್ ಬರುತ್ತೆ ಸ್ನೇಹಿತರೆ ನಿಯಾಸ್ಗಿನ, ಮತ್ತು ವಿಡ್ತು ಕೂಡ ಸ್ವಲ್ಪ ಸೊ ಜಾಸ್ತಿನೇ ಬರುತ್ತೆ ನಿಮಗೆ. ಸೊ ವೆನ್ಯೂ ನೋಡ್ಬೋದು, ಆ್ಯಕ್ಚುಲಿ ವೆನ್ಯೂ ಎಲ್ಲ ಆಸ್ಪೆಕ್ಟಲ್ಲೂ ದೊಡ್ಡದು ಅನ್ಸುತ್ತೆ ನಿಮಗೆ ಎಕ್ಸ್ಟರಿಗೆ ಕಂಪೇರ್ ಮಾಡಿದ್ರೆ. ಸೊ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಡೈಮೆನ್ಷನ್ಸ್ ಏನಿರುತ್ತೆ ಅದು ನೀಟಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಡಿಫ್ರೆನ್ಸ್ನ ನೀವು ನೋಡ್ಬೋದು. ಸೊ ಡೈರೆಕ್ಟಾಗಿ ಇವಾಗ ಈ ಕಾರ್ದು ವಿಮರ್ಶೆ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ರೌಡ್ ಸ್ವಲ್ಪ ಇದ್ದಾರೆ, ಬಟ್ ಸ್ಟಿಲ್ ನಾವು ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಸ್ಟಾರ್ಟಿಂಗ್ ವಿತ್ ದ ಕೀ ಗೈಸ್. ಸೊ ನೋಡ್ಬೋದು, ಆ್ಯಕ್ಚುಲಿ ರಿಮೋಟ್ ಕೀ ಕೊಟ್ಟಿರೋವಂಥದ್ದು ನೋಡ್ಬೋದು, ಬಟ್ ಇಟ್ಸ್ ಫ್ಲಿಪ್ ಕೀ ಸ್ನೇಹಿತರೆ. ಸೊ ಸ್ಮಾರ್ಟ್ ಕೀ ಬರೋವಂಥದ್ದಲ್ಲ, ನೋಡ್ಬೋದು ಇಟ್ಸ್ ಫ್ಲಿಪ್ ಕೀ. ಹಿಂದ್ಗಡೆ ಹುಂಡೈ ಲೋಗೋ ಕೊಟ್ಟಿದ್ದಾರೆ, ಮುಂದ್ಗಡೆ ಲಾಕು, ಅನ್ಲಾಕು ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಸೊ ಹೇಳಿದ್ನಲ್ಲ, ದಿಸ್ ಇಸ್ ದ ಫ್ಲಿಪ್ ಕೀ. ಸೊ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೋದು ನೀವು. ಸೊ ನೆಕ್ಸ್ಟು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕಾರ್ನ ಫಸ್ಟು ಟರ್ನ್ ಆನ್ ಮಾಡೋಣ. ಸೊ ಟರ್ನ್ ಆನ್ ಮಾಡಬೇಕು ಅಂದರೆ ಕೀ ಹಾಕೋಣ, ಕೀ ಹಾಕಿ ಓಕೆ. ಸೊ ಕೀ ಸ್ಲಾಟ್ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಬರಲ್ಲ ಇದರಲ್ಲಿ. ಆನ್ ಮಾಡೋಣ ಪೂರ್ತಿಯಾಗೆ. ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋದಾದರೆ ಸೊ ನೋಡ್ಬೋದು ಸ್ನೇಹಿತರೆ, ಮುಂದುಗಡೆ ಆ್ಯಸ್ ಯೂಶುವಲ್ ಹೆಚ್ ಶೇಪ್ಡ್ LED DRL ಕೊಟ್ಟಿದ್ದಾರೆ. ಒಳಗಡೆ ಇಂಡಿಕೇಟರ್ ಕೊಟ್ಟಿರೋಂಥದ್ದು ನೋಡ್ಬೋದು, ಹ್ಯಾಲೋಜನು. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ ನಿಮಗೆ, ಲೋ ಬೀಮ್ ಮತ್ತು ಹೈ ಬೀಮ್ಗೆ ಎರಡಕ್ಕೂ ಸಿಂಗಲ್ ಆಗಿ ವರ್ಕ್ ಆಗುವಂಥ ಪ್ರೊಜೆಕ್ಟರ್ ಹೆಡ್ಲ್ಯಾಂಪು. ಪ್ಯಾರಾಮೀಟರ್ ಗ್ರಿಲ್ ಕೊಟ್ಟಿರೋಂಥದ್ದು ನೋಡ್ಬೋದು, ಮತ್ತು ಸ್ಯಾಟಿಂಗ್ ಕ್ರಮಲ್ಲಿ ಫಿನಿಶ್ ಮಾಡಿರೋಂತಹ ಎಕ್ಸ್ಟರ್ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು. ಮೇಲ್ಗಡೆ ಹುಂಡೈ ಲೋಗೋ ಕೊಟ್ಟಿರೋಂಥದ್ದು ನೋಡ್ಬೋದು. ಇದು ಬಂದು ಕಾರಿನ ಫ್ರಂಟ್ ಟೋಯಿಂಗ್ ಹುಕ್ಕು ಮತ್ತು ಕೆಳಗಡೆ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಇದು ಫ್ರಂಟ್ ಪ್ರೊಫೈಲ್ನ ಕತೆ ಸ್ನೇಹಿತರೆ. ಸೊ ಟಾಪ್ ಎಂಡಿಗೆ ಕಂಪೇರ್ ಮಾಡಿದ್ರೆ ಅಂತ ಏನು ಮೇಜರ್ ಡಿಫ್ರೆನ್ಸ್ ಬರಲ್ಲ ನಿಮಗೆ ಲುಕ್ ವೈಸು. ಸೊ ಇದು ಡೈಮೆನ್ಷನ್ಸ್ ನೋಡೋದಾದರೆ 3.8 ಮೀಟರ್ಸ್ ಲೆಂತ್ ಇದೆ, 0.7 ಮೀಟರ್ಸ್ ಬಿಡ್ತಿದೆ, 1.6 ಮೀಟರ್ಸ್ ಹೈಟ್ ಇದೆ. ವೀಲ್ ಬೇಸ್ ನಿಮಗೆ 2.4 ಮೀಟರ್ಸ್ ಇದೆ ಸ್ನೇಹಿತರೆ. ಸೊ ಇದು ಡೈಮೆನ್ಷನ್ಸ್ನ ಕತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 185 mm ಇದೆ ಸ್ನೇಹಿತರೆ. ಕಾರಿನ ಟೈರ್ ಸೈಜ್ ನೋಡೋದಾದರೆ ಸೊ ನೋಡ್ಬೋದು ಸ್ನೇಹಿತರೆ, 175/65 R 15 ಇಂಚ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಡುಯಲ್ ಟೋನ್ ಸ್ಟೈಲ್ಡ್ ಸ್ಟೀಲ್ ವೀಲ್ ಅಂತ. ಸೊ ಬೇಸಿಕ್ಲಿ ಸ್ಟೀಲ್ ವೀಲೇನೆ, ಬಟ್ ಇದಕ್ಕೆ ಸ್ವಲ್ಪ ಕವರಿಂಗ್ಸ್ ಕೊಟ್ಟಿದ್ದಾರೆ ಅಷ್ಟೇ, ನೋಡ್ಬೋದು. ಸೊ ಬೇಸಿಕ್ಲಿ ಇದು ವೀಲ್ ಕವರ್ ಕ್ಯಾಪ್ ಅಷ್ಟೇ. ಇದು ಟೋಯರ್ ವೇರಿಯಂಟ್ಸಲ್ಲಿ ಬೇರೆ ಥರದ ವೀಲ್ ಕ್ಯಾಪ್ ಕವರ್ ಬರುತ್ತೆ. ಸೊ ಬಟ್ ನೀವು SX ಆಪ್ಷನಲ್ ಪೆಟ್ರೋಲಲ್ಲೇ ಡುಯಲ್ ಟೋನ್ ವೇರಿಯಂಟ್ ತೊಗೊಂಡ್ರೆ ಸೊ ಅಲ್ಲಿ ಅಲಾಯ್ ವೀಲ್ ಬರುತ್ತೆ ಸ್ನೇಹಿತರೆ. ಅಂದರೆ ನೀವು SX ಆಪ್ಷನಲ್ ಕನೆಕ್ಟಲ್ಲಿ ನೋಡ್ತೀರಾ ಆ ಥರದ ಅಲಾಯ್ ವೀಲ್ ಬರುತ್ತೆ. ಸೊ ಇದು ಬಿಟ್ಟು ನಿಮಗೆ ನೆಕ್ಸ್ಟ್ ವೇರಿಯಂಟ್ ಅಂದರೆ SX ಆಪ್ಷನಲ್ ವೇರಿಯಂಟ್ ತೊಗೊಂಡ್ರೆ ಅಲ್ಲೂ ಸಹ ಅಲಾಯ್ ವೀಲ್ ಬರುತ್ತೆ. ಬಟ್ SX ಅಲ್ಲೇ ನಿಮಗೆ ಅಲಾಯ್ ವೀಲ್ ಬೇಕು ಅಂತಂದರೆ ಡುಯಲ್ ಟೋನ್ ವೇರಿಯಂಟ್ ತೊಗೋಬೇಕಾಗತ್ತೆ. ಬಟ್ CNG ವೇರಿಯಂಟಲ್ಲಿ ನಿಮಗೆ ಇದೇ ಥರದ ವೀಲ್ ಬರೋದು. ಸೊ ಆಪ್ಷನಲ್ಲಾಗಿ ಕೂಡ ಸಹ ಬರಲ್ಲ ನಿಮಗೆ ಅಲಾಯ್ ವೀಲು. ಸೊ ಮಿರರ್ಸಿಗೆ ಬಂದರೆ ಬಾಡಿ ಕಲರ್ ಮಿರರ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇಂಡಿಕೇಟರ್ ಸಹ ಕೊಟ್ಟಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಸೆನ್ಸರ್ ಇಲ್ಲ. ಸೊ ಕಿಡ್ಸ್ ಸ್ಲಾಟ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು ಮ್ಯಾನ್ಯುವಲಿ ಇನ್ನಾಗಕ್ಕೆ. ಸೊ ಎ ಪಿಲ್ಲರ್ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದರೆ. ಈವನ್ ರೂಫ್ ಸಹ ನೋಡ್ಬೋದು, ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿರೋಂಥದ್ದು ನೋಡ್ಬೋದು. ಬಟ್ ಇಟ್ಸ್ ನಾಟ್ ಆ್ಯಂಡ್ ಫಂಕ್ಷನಲ್ ರೂಫ್ ರೈಲ್ ಸ್ನೇಹಿತರೆ. ಸೊ ನೋಡ್ಬೋದು, ಜೊತೆಗೆ ಈ ಕಾರಲ್ಲಿ ಸನ್ ರೂಫ್ ಸಹ ಬರುತ್ತೆ ಸ್ನೇಹಿತರೆ. ಸೊ SX ವೇರಿಯಂಟ್ ತೊಗೊಂಡ್ರೆ ಪೆಟ್ರೋಲ್ ಆಗಿರ್ಬೋದು CNG ಆಗಿರ್ಬೋದು ನಿಮಗೆ ಸನ್ ರೂಫ್ ಬರುತ್ತೆ. ಇವನ್ ಹಿಂದ್ಗಡೆ ಡಿಸೈನ್ ಎಲಿಮೆಂಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಮತ್ತು ಇಲ್ಲಿ ಶಾರ್ಕ್ ಫಿನ್ ಆ್ಯಂಟೆನಾ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು, ಅದು ಸಹ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ಸೊ ಹಿಂದ್ಗಡೆಗೆ ಬಂದು ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ ಸ್ನೇಹಿತರೆ, ಡಿಸ್ಕ್ ಬರಲ್ಲ. ಸೊ ಪ್ಯಾರಾಮೀಟರ್ ಗ್ರಿಲ್ ಡಿಸೈನ್ ಏನು ನೋಡಿದ್ರಿ ಸೇಮ್ ಅದೇ ಥರನೇ ಇಲ್ಲೂ ಸಹ ಕಂಟಿನ್ಯೂ ಮಾಡಿರೋಂಥದ್ದು ನೋಡ್ಬೋದು. ಸೊ 6 ಏರ್ ಬ್ಯಾಗ್ ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಇಟ್ಸ್ ಸ್ಟ್ಯಾಂಡರ್ಡ್ ಫೀಚರ್. ಸೊ ಇದ್ರ ಪ್ರೈಸಿಂಗ್ ವೈಸ್ ನೋಡೋದಾದರೆ SX CNG ವೇರಿಯಂಟ್ ನಿಮಗೆ 8,96,000 ಆಗುತ್ತೆ ಸ್ನೇಹಿತರೆ. ಅದು ಕೂಡ ಎಕ್ಸ್ ಶೋರೂಮ್ ಪ್ರೈಸಿಂಗು. ನಿಮಗೆ ನಾರ್ಮಲ್ ಪೆಟ್ರೋಲ್ ವೇರಿಯಂಟ್ ತೊಗೊಂಡ್ರೆ 8 lakhs ಆಗುತ್ತೆ. ಸೊ ಆನ್ ರೋಡ್ ಪ್ರೈಸಿಂಗು ನೀವು ತೊಗೊಳ್ಳೋಂಥ ಇನ್ಶೂರೆನ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಸೊ ಇದ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಸೊ ಒಂದ್ಸಲ ಶೋರೂಮ್ನ ವಿಸಿಟ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ. ಸೊ ಕರೆಕ್ಟ್ ಎಕ್ಸಾಕ್ಟ್ ಪ್ರೈಸಿಂಗ್ ಹೇಳ್ತಾರೆ ನಿಮಗೆ.
ನಿಮಗೆ. ಸೊ ಹೆಚ್ ಶೇಪ್ಡ್ ಟೈಲ್ ಲೈಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಒಳಗಡೆ ಬ್ರೇಕ್ ಲೈಟ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಕೊಟ್ಟಿರೋಂಥದ್ದು ನೋಡ್ಬೋದು. SX ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಮತ್ತು ಪ್ಯಾರಾಮೆಟ್ರಿಕ್ ಡಿಸೈನ್ ಇರುವಂಥದ್ದು ನೋಡ್ಬೋದು. ಸೊ ಒಂದು ಟೈಲ್ ಲ್ಯಾಂಪಿಂದ ಇನ್ನೊಂದು ಟೈಲ್ ಲ್ಯಾಂಪಿಗೆ ಕನೆಕ್ಟ್ ಆಗುವಂಥದ್ದು ಸ್ಯಾಟಿನ್ ಕ್ರೋಮ್ ಫಿನಿಶ್ ಇರುವಂತಹ ಹುಂಡೈ ಲೋಗೋ ನೋಡ್ಬೋದು. ಸೊ ದೊಡ್ಡದಾಗಿದೆ. ಸೊ ವೈಪರ್ ಬರಲ್ಲ ನಿಮಗೆ, ಡಿಫಾಗರ್ ಕೊಟ್ಟಿದ್ದಾರೆ, ಹೈ ಮೋಟೆಡ್ ಸ್ಟಾಪ್ ಲ್ಯಾಂಪ್ ಇದೆ, ಸ್ಪಾಯ್ಲರ್ ಟ್ರೀಟ್ಮೆಂಟ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಈ ಕಡೆ ಎಕ್ಸ್ಟರ್ ಬ್ಯಾಡ್ಜಿಂಗ್ ಕೊಟ್ಟಿರುವಂಥದ್ದು ನೋಡ್ಬೋದು. ಮತ್ತು ಬಂಪರಲ್ಲೇ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಮತ್ತು ಇಲ್ಲಿ ರಿವರ್ಸ್ ಕ್ಯಾಮ್ರಾ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ಕೆಳಗಡೆ ಸ್ಕಿಡ್ ಪ್ಲೇಟ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು, ಡ್ಯಾಮೇಜ್ ಪ್ರಿವೆಂಟ್ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಇವನ್ ರಿಫ್ಲೆಕ್ಟರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಸಹ ಕೊಟ್ಟಿದ್ದಾರೆ ಬೂಟ್ ಓಪನ್ ಮಾಡೋಕ್ಕೆ, ನೋಡ್ಬೋದು. ದಿಸ್ ಇಸ್ ದ ಬಟನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್. ಸೊ CNG ವೇರಿಯಂಟ್ ಆಗಿರೋದ್ರಿಂದ ಸೊ ಟ್ಯಾಂಕ್ ಇಲ್ಲಿರೋದು ನೋಡ್ಬೋದು ಸ್ನೇಹಿತರೆ. ಸೊ CNG ಟ್ಯಾಂಕ್ ತೆಗೆದ್ರೆ ನಿಮಗೆ 391 ಲೀಟ್ರ್ ಬೂಟು. ವಿತ್ CNG ಟ್ಯಾಂಕ್ ಆದರೆ ಇಷ್ಟು ಸ್ಪೇಸ್ ಇದೆ ನಿಮಗೆ. ಸೊ ಕಂಪ್ಲೀಟ್ಲಿ ಝೀರೋ ಬೂಟ್ ಅನ್ನೋರ ಥರ ಇಲ್ಲ. ಸೊ ಸಮ್ ಸಾರ್ಟ್ ಆಫ್ ಸ್ಪೇಸ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಲೈಕ್ ಸಣ್ಣ ಲಗೇಜ್ಗಳನ್ನ ನೀವು ಕ್ಯಾರಿ ಮಾಡೋಷ್ಟು ಸ್ಪೇಸ್ ಇದೆ. ಸೊ ಈ ಕಡೆ ಕೋಟಕ್ಕೆ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಬೂಟ್ ಲ್ಯಾಂಪ್ ಎಲ್ಲರೂ ಕೊಟ್ಟಿಯಾರಾ? ಆ್ಯಕ್ಚುಲಿ ಇಲ್ಲ ಸ್ನೇಹಿತರೆ, ಬೂಟ್ ಲ್ಯಾಂಪ್ ಕೊಟ್ಟಿಲ್ಲ. ತುಂಬ ಕಮ್ಮಿ CNG ಕಾರ್ಗಳಲ್ಲಿ ಸ್ಪೇರ್ ಟೈರ್ ನೋಡ್ತೀವಿ ಸ್ನೇಹಿತರೆ. ಈ ಎಕ್ಸ್ಟರಲ್ಲೂ ಸಹ ಸ್ಪೇರ್ ಟೈರ್ ಕೊಟ್ಟಿದ್ದಾರೆ, ಅದು ಕೂಡ ಸ್ಮಾಲರ್ ಸೈಜ್ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಸೊ CNG ಟ್ಯಾಂಕ್ ಬಂದು 60 ಲೀಟರ್ ವಾಟರ್ ವೇಡಿಂಗ್ ಕೆಪಾಸಿಟಿ ಇರುವಂತಹ ಟ್ಯಾಂಕು. ಬೇಸಿಕ್ಲಿ ನಿಮಗೆ ನೀವು ತುಂಬಿಸುವಂಥ ಪ್ರೆಷರ್ ಮೇಲೆ 8ರಿಂದ 9 kg CNG ತುಂಬುತ್ತೆ. ಸೊ ಕ್ಲೈಮ್ಡ್ CNG ಎಷ್ಟಿದೆ ಅಂತ ಅನ್ನೋದು ನಿಮಗೆ ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ, ಸದ್ಯಕ್ಕೆ ನಾನು ಮರ್ತಿದ್ದೀನಿ. ಸೊ ಹಾಗೆ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ. ಇವನ್ ಇಲ್ಲಿ ಹ್ಯಾಂಡಲ್ ಸಹ ಕೊಟ್ಟಿರೋ ಸ್ನೇಹಿತರೆ, ನೋಡ್ಬೋದು ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಸೊ ಇವನ್ ರಿಯರ್ ಪಾರ್ಸಲ್ ಟ್ರೇ ಸಹ ಕೊಟ್ಟಿರೋ ಸ್ನೇಹಿತರೆ, ನೋಡ್ಬೋದು ನೀವು ಅದನ್ನ. ಓಕೆ, ಕ್ಲೋಸ್ ಮಾಡೋಣ. ಈ ಕಡೆ ಪೆಟ್ರೋಲ್ ಟ್ಯಾಂಕಿಗೆ ಬಂದರೆ 37 ಲೀಟರ್ಸ್ ಪೆಟ್ರೋಲ್ ಟ್ಯಾಂಕ್ ಬರುತ್ತೆ ಸ್ನೇಹಿತರೆ. ಸೊ ಕ್ಲೈಮ್ಡ್ ಮೈಲೇಜ್ ಸಹ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ಬೋದು ಅದನ್ನ ನೀವು. ಸೊ ಇವನ್ ಈ ಸೈಡ್ ಸಹ ಇಂಡಿಕೇಟರ್ ಕೊಟ್ಟಿರೋವಂಥದ್ದು ನೋಡ್ಬೋದು ನೀವು. ಸಿಂಗಲ್ ಬ್ಲೇಡ್ ವೈಪರ್ ಕೊಟ್ಟಿದ್ದಾರೆ, ನಾಸಲ್ ಸ್ಪ್ರೇ ಆ್ಯಕ್ಚುಲಿ ಇಲ್ಲಿ ಒಳಗೆ ಬರುತ್ತೆ, ನೋಡ್ಬೋದು ಅದನ್ನ ನೀವು. ಇವನ್ ಆ ಸೈಡ್ ಸಹ ಒಂದು ನಾಸಲ್ ಸ್ಪ್ರೇ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಥರದ ಸೆನ್ಸರ್ಸ್ ಇಲ್ಲ, ಸೊ ರೇಂಜ್ ಸೆನ್ಸಿಂಗ್ ವೈಪರ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ CNG ಬ್ಯಾಡ್ಜಿಂಗ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಸೊ ಎಕ್ಸ್ಟೀರಿಯರ್ ಡಿಸೈನ್ ವೈಸ್ ಸೊ ಈ ಥರ ಇದೆ ಸ್ನೇಹಿತರೆ. ಸೊ ನೋಡ್ಬೋದು. ಸೊ ಸೈಡ್ ಪ್ರೊಫೈಲಿಂದ ಕಾರು ಈ ಥರ ಕಾಣುತ್ತೆ ನಿಮಗೆ. ಸೊ ನಿಯಾಸ್ದು ನೋಡ್ಕೊಂಬಿಡಿ ಸ್ನೇಹಿತರೆ, ಆ್ಯಕ್ಚುಲಿ ಇದು ಸ್ಪೋರ್ಟ್ಸ್ ವೇರಿಯಂಟು. ಸೊ ಒಂದು ವೇಳೆ ನಿಮಗೆ ನಿಯಾಸ್ದು ಏನೋ ಸ್ಪೋರ್ಟ್ಸ್ ವೇರಿಯಂಟು ರಿವ್ಯೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ಅದನ್ನೂ ಸಹ ಮಾಡ್ತೀನಿ ನಾನು. ಸೊ ನೋಡ್ಬೋದು ಆ್ಯಕ್ಚುಲಿ. ಸೊ ಈ ಥರ ಕಾಣುತ್ತೆ ಎಕ್ಸ್ಟರ್ ಸೈಡ್ ಪ್ರೊಫೈಲು ಮತ್ತು ನಿಯಾಸ್ ಸೈಡ್ ಪ್ರೊಫೈಲು. ನಿಯಾಸ್ ಇಷ್ಟ ಆಯಿತಾ ಅಥವಾ ನಿಮಗೆ ಎಕ್ಸ್ಟರ್ ಇಷ್ಟ ಆಯಿತಾ ಅಥವಾ ಇವೆರಡೂ ಇಷ್ಟ ಆಗ್ದಲೇ ನಿಮಗೇನಾದರೂ ಅಲ್ಲಿ ನಿಂತಿರೋಂತಹ ವೆನ್ಯೂ ಇಷ್ಟ ಆಯಿತಾ? ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಥವಾ ನೀವು ಯಾವ್ದು ಕನ್ಸಿಡರ್ ಮಾಡ್ತೀರಾ ಈ 3 ಕಾರಲ್ಲಿ ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ನೆಕ್ಸ್ಟು ಡೈರೆಕ್ಟಾಗೆ ಒಳಗೆ ಹೋಗೋಣ ಬನ್ನಿ. ನೆಕ್ಸ್ಟು ಒಳಗೆ ಹೋದರೆ ಸೊ ನೋಡ್ಬೋದು ಸ್ನೇಹಿತರೆ, ಡೋರ್ ಆ್ಯಕ್ಚುಲಿ ಇಷ್ಟು ವೈಡಾಗಿ ಓಪನ್ ಆಗುತ್ತೆ. ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮಲ್ಲಿ ಕೊಟ್ಟಿರೋವಂಥದ್ದು. ಸೊ ಚೈಲ್ಡ್ ಸೇಫ್ಟಿ ಲಾಕಿ ಕೊಟ್ಟಿದ್ದಾರೆ, ನೋಡ್ಬೋದು. ಕೀ ಹಾಕ್ಬಿಟ್ಟು ಮಾಡ್ಬೇಕು ನೀವು. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಸಹ ಕೊಟ್ಟಿದ್ದಾರೆ ಮತ್ತು ಬಾಟಲ್ ಹೋಲ್ಡರು ಸಹ ಕೊಟ್ಟಿದ್ದಾರೆ. ಸೊ ಈ ಕಾರಿನ ಆಡಿಯೋ ಟೆಸ್ಟ್ ಆಗಿರ್ಬೋದು, ಪ್ರಾಕ್ಟಿಕಲಿಟಿ ಟೆಸ್ಟ್ ಆಗಿರ್ಬೋದು, ಅಥವಾ ಯಾವ ವೇರಿಯಂಟ್ ಬೆಸ್ಟ್ ಬೈ ಅನ್ನೋದಕ್ಕೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನೋಡಿಲ್ಲ ಅಂತಂದರೆ ನೀವು ಸೊ ಆ ವ್ಲಾಗ್ನ ಹೋಗಿ ನೋಡ್ಬೋದು. ಅದರ ಲಿಂಕ್ನ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಸೊ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೋಡ್ಬೋದು ನೀವು ಅದನ್ನು. ಸೊ ಇವನ್ SX ವೇರಿಯಂಟಲ್ಲೂ ಸಹ ನಿಮಗೆ ಸೆಮಿ ಸ್ಪೋರ್ಟಿ ಲೆದರ್ ಸೀಟ್ಸ್ ಕೊಡ್ತಾರೆ ಸ್ನೇಹಿತರೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. 60-40 ಸ್ಪ್ಲಿಟ್ ಸೀಟ್ ಕೊಟ್ಟಿಲ್ಲ. CNG ವೇರಿಯಂಟ್ಗೆ ಅಟ್ಲೀಸ್ಟ್ ಒಂದು 60-40 ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ದಟ್ ವುಡ್ ಬಿ ಯೂಸ್ಫುಲ್ ಅಂತ ಅನ್ಸುತ್ತೆ ನನಗೇನೋ. ಫಿಕ್ಸ್ ಆ್ಯಂಕರ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ 2 ಸೈಡು ಕೊಟ್ಟಿದ್ದಾರೆ ಫಿಕ್ಸ್ ಆ್ಯಂಕರ್ಸು. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಧ್ಯದಲ್ಲಿ ಹೆಡ್ರೆಸ್ಟ್ ಬರಲ್ಲ ಮತ್ತು ಆಮ್ರೆಸ್ಟ್ ಸಹ ಬರಲ್ಲ. ಸೊ ನೆಕ್ಸ್ಟ್ ಒಳಗೋಗಿ ಕೂತ್ಕೊಂಡು ನೋಡೋಣ ಬನ್ನಿ. ಆ್ಯಕ್ಚುಲಿ ಸೀಟ್ ಪೂರ್ತಿ ಹಿಂದಕ್ಕೆ ಪುಷ್ ಮಾಡಿದೆ. ಸೊ ದಿಸ್ ಈಸ್ ದ ಮಿನಿಮಮ್ ಲೆಗ್ ರೂಮ್ ಅಂತ ಹೇಳ್ಬೋದು. ಸೊ ಶಾರ್ಟ್ ಪೀಪಲ್ ಇರೋರ್ಗು ಇಷ್ಟು ಸ್ಪೇಸ್ ಇರುತ್ತೆ ಸ್ನೇಹಿತರೆ. ಸೊ ದಿಸ್ ಈಸ್ ದ ನೀ ಸ್ಪೇಸ್ ಮತ್ತು ಲೆಗ್ ಸ್ಪೇಸ್ ನೋಡ್ಬೋದು, ಇಷ್ಟಿದೆ ನನಗೆ. ಸೊ ಹೆಡ್ ರೂಮ್ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ನನಗೆ ಇಷ್ಟಿದೆ. ಸೊ ಇಟ್ಸ್ ಪ್ಲೆಂಟಿ ಅಂತ ಹೇಳ್ಬೋದು. ಸೊ 6 ಅಡಿ ಇರೋರ್ಗು ಆರಾಮಾಗೆ ಸೊ ಹೆಡ್ ರೂಮ್ ಇರುತ್ತೆ. ಸೊ ದೇರ್ ಈಸ್ ನೋ ಇಶ್ಯೂ ಅಬೌಟ್ ದ ಹೆಡ್ ರೂಮ್. ಸೊ ಕ್ಯಾಬಿನ್ ವಿಡ್ತ್ ನೋಡೋದಾದರೆ ಇಟ್ಸ್ ಬೆಸ್ಟ್ ಫಾರ್ 4 ಪೀಪಲ್ ಅಂತ ಹೇಳ್ಬೋದು. ಹಿಂದ್ಗಡೆ 2 ಅಡಲ್ಟು, ಮಧ್ಯದಲ್ಲಿ ಒಂದು ಮಕ್ಕಳನ್ನ ಕೂರಿಸ್ಕೋಬೋದು. ರಿಯರ್ AC ವೆಂಟ್ ಸಹ ಕೊಟ್ಟಿದ್ದಾರೆ, ರಿಗ್ ಬ್ಲೋಯರ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ. ಕೆಳಗಡೆ 12 ವೋಲ್ಟ್ ಪೋರ್ಟ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಈ ಕಡೆ ಮ್ಯಾಗ್ಜಿನ್ ಹೋಲ್ಡರ್ ಕೊಟ್ಟಿದ್ದಾರೆ, ಸೊ ಆ ಕಡೆ ಏನೂ ಕೊಟ್ಟಿಲ್ಲ. ಸೊ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ರಿಯರ್ ಕ್ಯಾಬಿನ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಇವನ್ ಆ ಸೈಡ್ ಸಹ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಮತ್ತು ಕೋಟುಕ್ ಸಹ ಕೊಟ್ಟಿದ್ದಾರೆ. ಸೊ ಇದು ಕಾರಿನ ಡ್ಯಾಶ್ ಬೋರ್ಡ್ ಸ್ನೇಹಿತರೆ. ಸೊ ಗ್ರ್ಯಾಂಡ್ ನಿಯಾಸ್ ಏನು ನೋಡ್ತೀರಾ ನೀವು, ಸೇಮ್ ಅದೇ ಥರನೇ ಡ್ಯಾಶ್ ಬೋರ್ಡು. ನಿಮಗೆ ತೋರಿಸ್ತೀನಿ, ಪಕ್ಕದಲ್ಲೇ ನಿಂತಿದೆ ಗ್ರ್ಯಾಂಡ್. ಸೊ ಇಟ್ಸ್ ಕ್ವೈಟ್ ನೀಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ, ಎಲ್ಲೂ ಬೋರಿಂಗ್ ಅನ್ನೋರ ಥರ ಇಲ್ಲ. ಸೊ ನೆಕ್ಸ್ಟು ಮುಂದ್ಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಗ್ರ್ಯಾಂಡ್ ನಿಯಾಸ್ ಅಂತ ಏನು ಹೇಳಿದೆ ನಾನು, ಸೊ ಅದ್ರದ್ದು ನೋಡ್ಬಿಡೋಣ ಬನ್ನಿ ಫಸ್ಟು. ನೋಡ್ಬೋದು ಸ್ನೇಹಿತರೆ, ಗ್ರ್ಯಾಂಡ್ ನಿಯಾಸ್ ಇದು ಕಾರು. ಸೊ ನೋಡ್ಬೋದು ಇಂಟೀರಿಯರು.
ಸೊ ತುಂಬ ಒಂಥರ ಸೇಮ್ ಇಂಟೀರಿಯರ್ ಅಂತಲೇ ಅನ್ಬೋದು. ಬಟ್ ಇಲ್ಲೇನು ಪ್ಯಾಟ್ರನ್ ಇದೆ, ಸೊ ಆ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಎಕ್ಸ್ಟರಲ್ಲಿ. ಇವನ್ ಇಲ್ಲೂ ಸಹ ಅಷ್ಟೇ ಇರುವಂಥ ಪ್ಯಾಟ್ರನು ಸ್ವಲ್ಪ ಚೇಂಜ್ ಇದೆ ಎಕ್ಸ್ಟರಲ್ಲಿ. ಅದು ಬಿಟ್ಟರೆ ಸೇಮ್ ಇಂಟೀರಿಯರ್ ನೋಡ್ಬೋದು. ಟರ್ಬೈನ್ ಇನ್ಸ್ಪೈರ್ಡ್ AC ವೆಂಟ್ ಸೇಮ್ ಅದೇ ಥರನೇ ಎಕ್ಸ್ಟರಲ್ಲಿ ಇರುವಂಥದ್ದು. ಸೊ ಅದಕ್ಕೆ ಹೇಳಿದ್ದು ನಿಮಗೆ ಗ್ರ್ಯಾಂಡ್ ಐಟನ್ ನಿಯೋಸ್ದೇನೆ ಇಂಟೀರಿಯರ್ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಮುಂದ್ಗಡೆ ಹೋಗಿ ನೋಡೋಣ ಬನ್ನಿ ಏನೇನಿದೆ, ಏನೇನು ಕತೆ ಅಂತ ಅನ್ನೋದು. ಸೊ ಡೋರ್ ಓಪನ್ ಮಾಡಿದ್ರೆ ಇಲ್ಲೂ ಸಹ ಕಂಪ್ಲೀಟ್ಲಿ ಬ್ಲ್ಯಾಕ್ ಡೌಟ್ ಆಗಿರೋಂಥದ್ದು ನೋಡ್ಬೋದು. ಬ್ಲ್ಯಾಕ್ ಆ್ಯಂಡ್ ಔಟ್ ಡೋರ್ ಹ್ಯಾಂಡಲ್ ಕೊಟ್ಟಿರೋಂಥದ್ದು ನೋಡ್ಬೋದು. ಲಾಕ್ ಮತ್ತು ಅನ್ಲಾಕಿ ಕೊಟ್ಟಿರೋಂಥದ್ದು. ಡ್ರೈವರ್ ವಿಂಡೋ 1 ಟಚ್ ಡೌನ್ ಇದೆ. ಬ್ಯಾಟ್ರಿ ಸ್ವಲ್ಪ ಲೋ ಇದೆ ಅಂತ ಅನಿಸುತ್ತೆ, ಹಾಗಾಗಿ ತುಂಬ ನಿಧಾನಕ್ಕೆ ಇಳಿತಾ ಇದೆ. ಸೊ 1 ಟಚ್ ಅಪ್ಪಿಲ್ಲ ಸ್ನೇಹಿತರೆ, 1 ಟಚ್ ಡೌನ್ ಮಾತ್ರ ಇರೋದು. ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಈ ಕಾರಲ್ಲಿ 4 ಸ್ಪೀಕರ್ ಬರುತ್ತೆ. ಬಾಟಲ್ ಹೋಲ್ಡರ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿರೋಂಥದ್ದು ಮತ್ತು ಇದು ಮಿರರ್ ಫೋಲ್ಡಿಗೆ ಕೊಟ್ಟಿರೋಂಥದ್ದು. ಇದು ಬಂದು ವಿಂಡೋ ಲಾಕಿಗೆ ಕೊಟ್ಟಿರೋಂಥದ್ದು. ಸೊ ಮುಂದ್ಗಡೆ ಸೀಟ್ಸ್ಗೆ ಅಡ್ಜಸ್ಟಬಲ್ ಅಡ್ಜಸ್ಟ್ ಬರಲ್ಲ ಸ್ನೇಹಿತರೆ. ಸೊ ಎಕ್ಸ್ಟ್ರಾ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೀಟ್ ಕತೆಗೆ ಬಂದರೆ ಇಟ್ಸ್ 6 ವೇ ಅಡ್ಜಸ್ಟಬಲ್ ಸೀಟ್ ಸ್ನೇಹಿತರೆ. ರಿಕ್ಲೈನು, ಹೈಟು ಮತ್ತು ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡೋವಂಥದ್ದು. ಸೊ ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ನಿಮಗೆ 4 ವೇ ಅಷ್ಟೇ. ಸೊ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರಲ್ಲ ಸ್ನೇಹಿತರೆ, ನೋಡ್ಬೋದು. ಜೊತೆಗೆ ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರೋಂಥದ್ದು ಸ್ನೇಹಿತರೆ. ಸೊ ನೋಡ್ಬೋದು ಇಲ್ಲಿ ಏರ್ ಬ್ಯಾಗ್ ಅಂತ ಕೊಟ್ಟಿರೋಂಥದ್ದು. ಸೊ ಇಟ್ಸ್ ಸೈಡ್ ಕರ್ಟನ್ ಏರ್ ಬ್ಯಾಗು ಮತ್ತು ಸೀಟ್ಸ್ ಮೇಲೆ ಸಹ ಏರ್ ಬ್ಯಾಗ್ ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಇಟ್ಸ್ ಸ್ಟ್ಯಾಂಡರ್ಡ್ ಫೀಚರ್ ಸ್ನೇಹಿತರೆ. ಸೊ CNG ಆಗಿರೋದ್ರಿಂದ ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಸಹ ಕೊಟ್ಟಿದ್ದಾರೆ ನಿಮಗೆ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಕೋ ಡ್ರೈವರ್ ಸೈಡು. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ ಮತ್ತು CNG ಮತ್ತು ಪೆಟ್ರೋಲ್ ಮೋಡ್ಗೆ ಸ್ವಿಚ್ ಮಾಡೋಕ್ಕೆ ಬಟನ್ ಇದು. ಸೊ ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಟರ್ಬೈನ್ ಇನ್ಸ್ಪೈರ್ಡ್ AC ವೆಂಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಓಪನ್ ಆ್ಯಂಡ್ ಕ್ಲೋಸ್ ಎರಡೂ ಮಾಡ್ಕೋಬೋದು. ಬಂದು ಇಂಡಿಕೇಟರ್ ಮತ್ತು ಹೆಡ್ಲೈಟ್ ಲಿವರು ಆಟೋ ಫಂಕ್ಷನ್ ಕೊಟ್ಟಿಲ್ಲ, ಮತ್ತು ಇದು ಬಂದು ವೈಪರ್ ಲಿವರು ಇಂಟರ್ಮೀಡಿಯೇಟ್ ಫಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ನಾರ್ಮಲ್ ಸ್ಟೇರಿಂಗ್ ಸ್ನೇಹಿತರೆ, ಇಟ್ಸ್ ನಾಟ್ ಆ್ಯಂಡ್ ಡಿ ಕಟ್ ಸ್ಟೇರಿಂಗ್ ಅಥವಾ ಲೆದರ್ ಅಪ್ಡ್ ಸ್ಟೇರಿಂಗ್ ವೀಲ್ ಏನೂ ಕೊಟ್ಟಿಲ್ಲ. ಸೊ ಸ್ಟೇರಿಂಗ್ ಫಂಕ್ಷನ್ಸ್ ಎಲ್ಲ ಒಳಗೆ ಹೋಗಿ ನೋಡೋಣ. ಮ್ಯಾನ್ಯುವಲ್ ಆಗಿರೋದ್ರಿಂದ ಪ್ರಾಪರ್ 3 ಪೆಡಲ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇದು ಬಂದು ಬಾನೆಟ್ ಲಿವರ್ ಓಪನ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು. ಸೊ ಸಣ್ಣದಾಗೊಂದು ಡೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಸೊ ಇಲ್ಲಿ ಕೆಳಗಡೆ ಫ್ಯೂಸ್ ಬಾಕ್ಸ್ ಕೊಟ್ಟಿದ್ದಾರೆ. ಡೋರ್ ಕ್ಲೋಸ್ ಮಾಡೋಣ. ಸೊ ನೋಡ್ಬೋದು ಆ್ಯಕ್ಚುಲಿ ಇಟ್ಸ್ ಸಾಫ್ಟ್ ಟಚ್ ಸ್ನೇಹಿತರೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟಿಗೆ ಬಂದರೆ ಬರೀ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಇದೆ, ಟೆಲಿಸ್ಕೋಪಿಗೆ ಕೊಟ್ಟಿಲ್ಲ. ಕೆಳಗಡೆ ಮ್ಯಾಟ್ ಮೇಲೆ ಎಕ್ಸ್ಟರ್ ಅಂತ ಬರ್ದಿರೋದು ಸಹ ನೋಡ್ಬೋದು ಸ್ನೇಹಿತರೆ ನೀವು. ಸೊ ಎಕ್ಸ್ಟರ್ ಬ್ಯಾಡ್ಜಿಂಗ್ ಸಹ ಕೊಟ್ಟಿದ್ದಾರೆ ಮ್ಯಾಟ್ ಮೇಲೆ. ಸೊ ಕಾರ್ನ ಟರ್ನ್ ಆನ್ ಮಾಡೋಣ. ಸೊ ಟರ್ನ್ ಆನ್ ಮಾಡಿದಾಗ ಏನಾದ್ರು ತೋರಿಸುತ್ತಾ ನೋಡೋಣ. ಅದಕ್ಕಿಂತ ಮುಂಚೆ ನೋಡ್ಬೋದು ಸ್ನೇಹಿತರೆ, ಸೊ ಡೋರ್ ಅಜಾರ್ ವಾರ್ನಿಂಗ್ ಎಲ್ಲ ತೋರಿಸುವಂಥದ್ದು ನೋಡ್ಬೋದು. ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ಸಹ ತೋರಿಸುತ್ತೆ. ಸೊ ಹಿಂಗಡೆ ಬೂಟ್ ಓಪನ್ ಆಗಿರೋಂಥದ್ದು ತೋರಿಸ್ತಾರೆ, ಮತ್ತು ಮುಂದುಗಡೆ ಫ್ರಂಟ್ ಡೋರ್ ಸಹ ಓಪನ್ ಆಗಿರೋಂಥದ್ದು ತೋರಿಸ್ತಾರೆ, ನೋಡ್ಬೋದು ನೀವು ಅದನ್ನೆಲ್ಲ. ಸೊ ಇವಾಗ ನೋಡಿ ಕ್ಲೋಸ್ ಆಯಿತು. ಸೊ ಆನ್ ಮಾಡಿದಾಗ ಏನಾದ್ರು ಬರುತ್ತಾ ನೋಡೋಣ. ಸೊ ನೋಡ್ಬೋದು ಒಂಥರ ಸ್ವೈಪ್ ಅಪ್ ಥರ ಎಲ್ಲ ಬರುತ್ತೆ. ಸೊ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು. ಸೊ ಇಲ್ಲಿ RPM ಮೀಟ್ರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಸ್ಪೀಡೋಮೀಟ್ರ್ ಕೊಟ್ಟಿದ್ದಾರೆ. ಇದು ಬಂದು ಫ್ಯೂಯಲ್ ಮೀಟ್ರ್ ಕೊಟ್ಟಿರೋವಂಥದ್ದು. ಸೊ ಇಲ್ಲಿ ಬಂದು ಓಕೆ, ಸೊ ಇದು ಬಂದು CNG ಫ್ಯೂಯಲ್ ಮೀಟರ್ ಸ್ನೇಹಿತರೆ. ಎಕ್ಸಾಕ್ಟಾಗಿ ಯಾವ ಪ್ಯಾಸೆಂಜರು ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋದನ್ನು ಸಹ ತೋರಿಸ್ತದೆ ನಿಮಗೆ. CNGದು ಲೋ ಫ್ಯೂಯಲ್ ಇರೋದ್ರಿಂದ ಸೊ ಅದನ್ನು ಸಹ ವಾರ್ನಿಂಗ್ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಪೆಟ್ರೋಲ್ ಟ್ಯಾಂಕಲ್ಲೂ ಪೆಟ್ರೋಲ್ ಇಲ್ಲದೆ ಇರೋದ್ರಿಂದ ಅದರದ್ದು ಸಹ ವಾರ್ನಿಂಗ್ ತೋರಿಸ್ತಾ ಇದೆ. ಸೊ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು. ಇದು ಬಂದು ಇನ್ಫೋಟೈನ್ಮೆಂಟಿಗೆ ಕೊಟ್ಟಿರೋಂಥದ್ದು. ಇದು ಬಂದು ವಾಯ್ಸ್ ಕಮಾಂಡಿಗೆ ಕೊಟ್ಟಿರೋಂಥದ್ದು. ವಾಲ್ಯೂಮ್ ಅಪ್ ಆ್ಯಂಡ್ ಡೌನಿಗೆ ಕೊಟ್ಟಿದ್ದಾರೆ. ಇದು ಬಂದು ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಳೋಕ್ಕೆ ಲೈಕ್ ರೇಡಿಯೋ ಆಗಿರ್ಬೋದು ಅಥವಾ ನಿಮ್ಮ ಟ್ರ್ಯಾಕ್ಸ್ಗಳಾಗಿರ್ಬೋದು ಅದರದ್ದು, ಮತ್ತು ಕಾಲ್ ಪಿಕಪ್ಪಿಗೆ ಕೊಟ್ಟಿದ್ದಾರೆ, ಫೇವ್ರೇಟ್ ಚಿಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏರ್ ಬ್ಯಾಗ್ ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಈ ಕಡೆಗೆ ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಸೊ ಅದನ್ನು ಬ್ರೌಸ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಸೊ ನಿಮಗೆ SX CNG ಮತ್ತು SX ನಾರ್ಮಲ್ ಪೆಟ್ರೋಲ್ಗೆ ಮೇಜರ್ ಇರೋ ಡಿಫ್ರೆನ್ಸ್ ಇದೆ ಒಂದೇ ಸ್ನೇಹಿತರೆ. ಪೆಟ್ರೋಲಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, CNGಲಿ ಕ್ರೂಸ್ ಕಂಟ್ರೋಲ್ ಬರಲ್ಲ. ಇದೇ ಮೇಜರ್ ಡಿಫ್ರೆನ್ಸ್. ಸೊ ಬ್ರೌಸ್ ಮಾಡ್ತಾ ಹೋಗೋಣ ಇವಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ. ಸೊ ಬ್ರೌಸ್ ಮಾಡ್ತಾ ಹೋದರೆ ಸೊ ಇವಾಗ ನೋಡ್ಬೋದು ಕರೆಂಟ್ ಟ್ರಿಪ್ ತೋರಿಸ್ತಾ ಇದೆ ನಿಮಗೆ. ಸೊ ಇದು ಬಂದು ಸಿನ್ಸ್ ರೀಫಿಲಿಂಗ್ ಅಂದರೆ ಫ್ಯೂಲಿಂಗ್ ಆದಮೇಲೆ ಎಷ್ಟು ಕಿಲೋಮೀಟರ್ ಓಡಿದೆ, ಎಷ್ಟು ಮೈಲೇಜ್ ಕೊಟ್ಟಿದೆ ಅನ್ನೋದೆಲ್ಲ. ಸೊ ಲಾಸ್ಟ್ ರೀಸೆಟ್ ಅಂದರೆ ರೀಸೆಟ್ ಆದಮೇಲೆ ಎಷ್ಟು ಕಿಲೋಮೀಟರ್ ಓಡಿದೆ, ಎಷ್ಟು ಮೈಲೇಜ್ ಕೊಡ್ತಾ ಇದೆ, ಸೊ ಅದನ್ನೆಲ್ಲ ತೋರಿಸುತ್ತೆ. ಸೊ ನೆಕ್ಸ್ಟ್ ಬ್ರೌಸ್ ಮಾಡ್ತಾ ಹೋದರೆ ಯೂಸರ್ ಸೆಟ್ಟಿಂಗ್ಸ್ ಕೊಟ್ಟಿದೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸಹ ಬರುತ್ತೆ ಸ್ನೇಹಿತರೆ ಈ ಕಾರಲ್ಲಿ. ಸೊ ಇಷ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕತೆ ಸ್ನೇಹಿತರೆ. ಮಧ್ಯದಲ್ಲಿ 4.2 ಇಂಚ್ MID ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮಿಗೆ ಬಂದರೆ 8 ಇಂಚ್ HD ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸ್ನೇಹಿತರೆ. ಬ್ಲೂ ಲಿಂಕ್ ಬರಲ್ಲ. ಬ್ಲೂ ಲಿಂಕ್ ನಿಮಗೆ SX ಆಪ್ಷನಲ್ ಕನೆಕ್ಟಲ್ಲಿ ಮಾತ್ರ ಬರುವಂಥದ್ದು. ಇದಕ್ಕೆ ಆ್ಯಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಎಲ್ಲ ಬರುತ್ತೆ. ಸೊ ನೋಡ್ಬೋದು ಮೀಡಿಯಾಗೆ ಹೋದರೆ AM, FM, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಸೊ ಎಲ್ಲ ಬರುತ್ತೆ. DRVM ಸಹ ಬರುತ್ತೆ, ಅಂದರೆ ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ ಅನ್ನೋದು. ಸೊ ಇವಾಗ ಹ್ಯಾಂಡ್ ಬ್ರೇಕ್ ಎತ್ತಿರೋದ್ರಿಂದ ಹಂಗೆ ತೋರಿಸ್ತಾರೆ. ಸೊ ಹ್ಯಾಂಡ್ ಬ್ರೇಕ್ ಇವಾಗ ಇಳಿಸ್ತೀನಿ. ಸೊ ನೋಡ್ಬೋದು ಹ್ಯಾಂಡ್ ಬ್ರೇಕ್ ಇಳಿಸುತ್ತೆ. ಸೊ ಇವಾಗ ನೋಡ್ಬೋದು. ಸೊ ಈ ಥರ ಬರುತ್ತೆ ನಿಮಗೆ. ಸೊ ಆ್ಯಕ್ಚುಲಿ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಏನು ಥರ ವರ್ಷನವ್ರ ಥರ ಇಲ್ಲ ಅಥವಾ ತುಂಬ ಸೂಪರ್ ಆಗಿದೆ ಅಂತ ಏನಿಲ್ಲ. ಸೊ ಕಾಸಿಗೆ ತಕ್ಕ ಹಾಗೆ ಸೊ ಕ್ಯಾಮ್ರಾ ಕ್ಲಾರಿಟಿ ಇದೆ ಅಂತ ಹೇಳ್ಬೋದು. ಸೊ ಇಷ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕತೆ. ಮಧ್ಯದಲ್ಲಿ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, 2 AC ವೆಂಟ್ ಬರುತ್ತೆ, ಮತ್ತು ಈ ಕಾರ್ಲಿ ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಕೆಳಗಡೆ ಬಂದು ನಿಮಗೆ USB ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು 12 ವೋಲ್ಟ್ ಪೋರ್ಟ್ ಬರುತ್ತೆ, ಮತ್ತು ಒಂದು Type-C ಪೋರ್ಟ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಸೊ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕ್ಕೂ ಸ್ಪೇಸ್ ಸಹ ಬರುತ್ತೆ ನಿಮಗೆ. ಟಾಪ್ ಎಂಡಲ್ಲಿ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ. ಸೊ ದಟ್ ಏನು ಸ್ಟೋರೇಜ್ ಸ್ಪೇಸ್ ಇರಲ್ಲ ಆವಾಗ. ಬಟ್ ಇವಾಗ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲದೇ ಇರೋದ್ರಿಂದ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸ್ನೇಹಿತರೆ. ಸೊ CNGಲಿ ನಿಮಗೆ ಆಟೋಮೆಟಿಕ್ ಬರಲ್ಲ, ಬರೀ ಮ್ಯಾನ್ಯುವಲ್ ಅಂದರೆ ಬರುವಂಥದ್ದು.
ಸೊ ಆ್ಯಕ್ಚುಲಿ ಗೇರ್ ಥ್ರೋ ಎಲ್ಲ ನೋಡೋದಾದರೆ ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಗೇರ್ ಥ್ರೋ ತುಂಬ ಶಾರ್ಟ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಗೇರ್ ಶಿಫ್ಟಿಂಗು ಸಖತ್ ಸ್ಮೂತಾಗಿದೆ ಸ್ನೇಹಿತರೆ, ಬೆಣ್ಣೆ ಅಂತ ಹೇಳ್ತೀವಲ್ಲ, ಸೊ ಅಷ್ಟು ಚೆನ್ನಾಗಿದೆ. ಎಲ್ಲೂ ಒಂಥರ ಲ್ಯಾಗ್ ಇಲ್ಲ ಅಥವಾ ಒಂಥರ ನಾಚಿ ಫೀಲ್ ಇಲ್ಲ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಪ್ ಹೋಲ್ಡರ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಇಲ್ಲಿ ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ, ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ರೋಮ್ ಟಿಪ್ ಕೊಟ್ಟಿಲ್ಲ ನಿಮಗೆ, ಸೊ ಟಾಪ್ ಆ್ಯಂಡ್ ವೇರಿಯಂಟ್ಸಲ್ಲಿ ಬರುವಂಥದ್ದು ನಿಮಗೆ. ಸೊ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಇಲ್ಲಿ ಸ್ವಲ್ಪ ಡಿಸೈನ್ ಪ್ಯಾಟರ್ನ್ ಎಲ್ಲ ಕೊಟ್ಟಿದ್ದಾರೆ. ಈವನ್ ಇಲ್ಲಿ ಏರ್ ಬ್ಯಾಗ್ ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಗ್ಲೋ ಬಾಕ್ಸಿಗೆ ಬಂದರೆ ಕ್ವೈಟ್ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಅಂತ ಹೇಳ್ಬೋದು. ನಿಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಸಫಿಷಿಯೆಂಟ್ ಗ್ಲೋ ಬಾಕ್ಸ್ ಅನ್ಬೋದು. ಕೂಲಿಂಗ್ ಫಂಕ್ಷನ್ ಆನ್ ಬರಲ್ಲ ಸ್ನೇಹಿತರೆ ಇದರಲ್ಲಿ. ಸೊ ಈ ಕಾರಲ್ಲಿ ಆಟೋ ಡಿಮ್ಮಿಂಗ್ IRVM ಬರಲ್ಲ, ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಬರುತ್ತೆ, ನೋಡ್ಬೋದು ಅದನ್ನ ನೀವು. ಸೊ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಜೊತೆಗೆ ಈ ಕಾರಲ್ಲಿ ಸನ್ರೂಫ್ ಸಹ ಬರುತ್ತೆ ಸ್ನೇಹಿತರೆ, ಒನ್ ಟಚ್ ಆಪರೇಟಿವ್ ಸನ್ರೂಫ್ ಇದು ನೋಡ್ಬೋದು. ಸೊ ಇಟ್ಸ್ ಅ ಡೀಸೆಂಟ್ ಸೈಜ್ ಸನ್ರೂಫ್ ಸ್ನೇಹಿತರೆ. ಸೊ ಈ ಕಾರಿಗೆ ತಕ್ಕ ಹಾಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಪ್ರೆಸ್ ಮಾಡಿದೆ ಅದನ್ನ, ಸೊ ಇನ್ನೊಂದ್ಸಲ ಸನ್ರೂಫ್ ಸಹ ಹಿಂದಕ್ಕೆ ಹೋಗುತ್ತೆ. ಸೊ ಎಲ್ಲ ಪೂರ್ತಿ ಒನ್ ಟಚ್ ಆಪರೇಟಿವ್ ಸ್ನೇಹಿತರೆ. ಸೊ ಒಂದ್ಸಲ ಪ್ರೆಸ್ ಮಾಡಿದ್ರೆ ಹೋಗುತ್ತೆ. ಸೊ ಇಲ್ಲಿ ಮೈಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಲ್ ರೆಸಿಟ್ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕ್ಕೆ, ಯಾವುದೇ ಥರ ಮಿರರ್ ಬರಲ್ಲ ನಿಮಗೆ. ಈ ಸೈಡ್ ನಿಮಗೆ ಮಿರರ್ ಕೊಟ್ಟಿದ್ದಾರೆ, ಸೊ ಲೈಟ್ ಬರಲ್ಲ. ಈ ಕಡೆ ಸಹ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಈ ಸೈಡು ಆ್ಯಕ್ಚುಲಿ ಏನೂ ಕೊಟ್ಟಿಲ್ಲ. ಸೊ ಇದಿಷ್ಟು ಎಕ್ಸ್ಟರ್ನ ಇಂಟೀರಿಯರ್ ಕತೆ ಸ್ನೇಹಿತರೆ. ಸೊ ನೆಕ್ಸ್ಟು ಈ ಕಾರ್ದು ಇಂಜಿನ್ ಬೇಗ ಹೋಗಿ ನೋಡೋಣ ಬನ್ನಿ. ನೀವು ನೋಡ್ತಾ ಇರೋದು 1.2 ಲೀಟರ್ ಕಪ್ಪ ಇಂಜಿನು. ಸೊ 4 ಸಿಲಿಂಡರ್ ಇಂಜಿನ್ ಇದು. ಈ ಇಂಜಿನ್ನೇ ನಿಮಗೆ CNG ಮೋಡು ಮತ್ತು ಪೆಟ್ರೋಲ್ ಮೋಡ್ ಎರಡಕ್ಕೂ ಯೂಸ್ ಆಗುವಂಥ ಇಂಜಿನ್ ಇದು. ಸೊ ಬೇಸಿಕ್ಲಿ ಬೈಫ್ಯೂಲ್ ಅಂತ ಏನು ಹೇಳ್ತಾರೆ, ಸೊ ಅದು. ಸೊ ಈ ಪೆಟ್ರೋಲ್ ಮೋಡಲ್ಲಿ ಆ್ಯಸ್ ಯೂಶುವಲ್ 83 PS ಪವರ್ ಮತ್ತು 113 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ ಇದು. CNG ಮೋಡಲ್ಲಿ ನಿಮಗೆ 69 PS ಪವರ್ ಮತ್ತು 95 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂತಹ ಇಂಜಿನ್ ಇದು. ಕ್ವಾನಿಟಲಿ ಇನ್ಸುಲೇಷನ್ ಸಹ ಕೊಟ್ಟಿಲ್ಲ, ನೋಡ್ಬೋದು ಅದನ್ನ ನೀವು. ಸೊ ಕೆಳಗಡೆ ಇಂಜಿನ್ ಗಾರ್ಡ್ ಥರದ್ದೇನೂ ಕೊಟ್ಟಿಲ್ಲ ಸ್ನೇಹಿತರೆ. ಸೊ ಇಂಜಿನ್ ಏನಿದೆ ಸೇಮ್ ಅದೇನೇ ಗ್ರ್ಯಾಂಡ್ ಟೆನ್ ನ್ಯೂಸ್ ಆಗಿರ್ಬೋದು ಅಥವಾ ವೆನ್ಯೂ ಆಗಿರ್ಬೋದು. ಸೊ ಈ ಮೂರರಲ್ಲೂ ಸೇಮ್ ಇಂಜಿನೇ. ಇವನ್ i20 ಏನಿದೆ, ಇವನ್ ಅದರಲ್ಲೂ ಕೂಡ ಇದೇ ಇಂಜಿನ್ನೇ ಪರ್ಫಾರ್ಮ್ ಮಾಡುವಂಥದ್ದು. ಬಟ್ ಅದು i20 N-ಲೈನು. ಬಟ್ ನಾರ್ಮಲ್ i20 ತೊಗೊಂಡ್ರೆ ಸೇಮೇ. ನಿಮ್ಮ ಪರ್ಪಸ್ ಏನಿದೆ, ಲೈಕ್ ನಿಮಗೆ ಕಾಂಪ್ಯಾಕ್ಟ್ ಕಾರ್ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, ಅಥವಾ ಸ್ವಲ್ಪ ನಿಮ್ಮ ಗಾಡಿ ಬಲ್ಕ್ ಸೈಜ್ ಇರಬೇಕಾ, ಯಾವ ಥರದ್ದು ಬೇಕು ಅಂತ ನೋಡಿಕೊಂಡು ಡೈಮೆನ್ಷನ್ಸ್ ವೈಸು ನಿಮ್ಮ ಪರ್ಪಸ್ ವೈಸು ಸೊ ಅದ್ರ ಪ್ರಕಾರ ಸೊ ಕಾರ್ನ ತೊಗೊಳ್ಳಿ ಸ್ನೇಹಿತರೆ. ಬಿಕಾಸ್ ಸೇಮ್ ಇಂಜಿನ್ನೇ. ಸೊ ತುಂಬ ಕಾರ್ಸಲ್ಲಿ ರನ್ ಆಗ್ತಾ ಇರೋವಂಥದ್ದು. ಸೊ ಇಂಜಿನ್ ವೈಸಲ್ಲಿ ನಿಮಗೇನು ಹೆಚ್ಚು ವ್ಯತ್ಯಾಸ ಆಗೋಲ್ಲ ಅನ್ಲೆಸ್ ಯು ಗೋ ಫಾರ್ ಎ ಟರ್ಬೋ ಇಂಜಿನ್. ಸೊ ಲೈಕ್ ವೆನ್ಯೂ ಲೈನ್ ಬರುತ್ತೆ ಟರ್ಬೋ, ಅಥವಾ i20 ಲೈನ್ ಬರುತ್ತೆ ಟರ್ಬೋ. ಸೊ ಅದಕ್ಕೆ ಬಿಟ್ಟರೆ ಬೇರೆ ಎಣ್ಣೆ ಇಂಜಿನ್ಸ್ಗಳೆಲ್ಲ ಸೇಮ್ ಸ್ನೇಹಿತರೆ. ನೆಕ್ಸ್ಟು ಈ ಕಾರಿಂದ ಸೇಫ್ಟಿ ಫೀಚರ್ಸ್ ಏನೇನಿದೆ ಅಂತ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಬೋದು. ಸೊ 6 ಏರ್ ಬ್ಯಾಗ್ ಆಗಿರ್ಬೋದು, ಅಥವಾ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಫೀಚರ್ಸ್ಗಳು ಏನೇನು ಕೊಟ್ಟಿದ್ದಾರೆ ಕ್ವೈಟ್ ಲೋಡೆಡ್ ಫೀಚರ್ಸ್ ಅಂತಲೇ ಅನ್ಬೋದು. ಸೊ ಸೆಗ್ಮೆಂಟ್ ಫಸ್ಟ್ ಫೀಚರ್ ಆ್ಯಕ್ಚುಲಿ 6 ಏರ್ ಬ್ಯಾಗ್ ಅಂತ ಅನ್ನೋದು. ಸೊ ನಿಮಗೂ ಸಹ ಗೊತ್ತದು. ಸೊ ಟಾಟಾ ಪಂಚ್ ತೊಗೊಂಡ್ರೆ ನಿಮಗೆ ಆ್ಯಕ್ಚುಲಿ ಅಲ್ಲಿ 2 ಏರ್ ಬ್ಯಾಗ್ಸ್ ಬರುವಂಥದ್ದು. ಸೊ ಇವನ್ ಹುಂಡೈನವರು ಇದಕ್ಕೆ ಅಲ್ಟ್ರಾ ಹೈಸೆನ್ಸ್ ಸ್ಟೀಲ್ ಎಲ್ಲ ಯೂಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ರ್ಯಾಶ್ ಟೆಸ್ಟ್ಗೆ ವೆಯ್ಟ್ ಮಾಡಬೇಕು ಸ್ನೇಹಿತರೆ. ಹುಂಡೈ ಕಂಪ್ನಿ ಈಸ್ ಎಕ್ಸ್ಪೆಕ್ಟಿಂಗ್ 5 ಸ್ಟಾರ್ ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ಫಾರ್ ದಿಸ್ ಎಕ್ಸ್ಟರ್ ಸ್ನೇಹಿತರೆ. ಅವರ ಒಂದು ಹೋಪ್ನ ತಕ್ಕ ಹಾಗೆ ಈ ಕಾರು 5 ಸ್ಟಾರ್ ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ತೊಗೊಳತ್ತಾ ನೋಡೋಣ. ಸೊ ಇದಿಷ್ಟು ಎಕ್ಸ್ಟರ್ನ ಕತೆ ಆಗಿತ್ತು ಸ್ನೇಹಿತರೆ. ಸೊ SX CNG ಮತ್ತು SX ಪೆಟ್ರೋಲ್ ವೇರಿಯಂಟ್ ರಿವ್ಯೂ ಅಂತಲೇ ತೊಗೋಬೋದು ನೀವು. ಬಿಕಾಸ್ ಹೇಳಿದ್ನಲ್ಲ, ಸೊ ಒಂದೇ ಡಿಫ್ರೆನ್ಸ್ ಇರೋದು, ಮತ್ತು ಬೂಟಲ್ಲಿ CNG ಟ್ಯಾಂಕು. ಸೊ ಇಷ್ಟು ಬಿಟ್ಟು ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ CNG ಕಾರ್ ತೊಗೋತೀರಾ ಅಂತಂದರೆ ಯು ಹ್ಯಾವ್ ಟು ಕಾಂಪ್ರಮೈಸ್ ವಿತ್ ದ ಬೂಟ್ ಸ್ನೇಹಿತರೆ. ಸೊ ನಿಮಗೆ ಎಕ್ಸ್ಟ್ರಾ ರೇಂಜ್ ಬೇಕು ಅಂತಂದರೆ ಬೂಟ್ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನೋ ಅಂತಂದರೆ ಪೆಟ್ರೋಲ್ ವೇರಿಯಂಟ್ನೇ ಕನ್ಸಿಡರ್ ಮಾಡ್ಬೋದು ನೀವು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಎಕ್ಸ್ಟರ್ SX ವೇರಿಯಂಟ್ CNG ಇದು ವಿಮರ್ಶೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರೋ ಬೆಲೈಕನ್ ಕ್ಲಿಕ್ ಮಾಡಿ, ಮತ್ತು ಅಲ್ಲಿ ಆಲ್ ಅನ್ನು ಮಾತ್ರ ಸೆಲೆಕ್ಟ್ ಮಾಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಸೊ ಶೋರೂಮ್ದು ಒಂದು ರೌಂಡ್ ಲೈನಪ್ ನೋಡ್ಕೊಬಿಡಿ ಸ್ನೇಹಿತರೆ. ಎಕ್ಸ್ಟರ್ ಇದೆ, ಗ್ರ್ಯಾಂಡ್ ಟೆನ್ ಇಯರ್ಸ್ ಇದೆ, i20 ಇದೆ, ವೆನ್ಯೂ ಕಾರ್ ಇದೆ. ಸೊ ಅಲ್ಲಿ ಕ್ರೆಟಾ ನಿಂತಿದೆ, ಅಲ್ಲಿ ಒಂದು ವರ್ನಾ ನಿಂತಿದೆ, ಅದು ಒಂದು MPI ಇಂಜಿನ್ ಸ್ನೇಹಿತರೆ. ಇಲ್ಲಿ ಒಂದು ಅಲ್ಕಾಜಾರ್ ನಿಂತಿದೆ. ಸೊ ನಿಮಗೆ ನೆಕ್ಸ್ಟು ಯಾವ ಕಾರ್ದು ರಿವ್ಯೂ ಬೇಕು ಅಂತೇಳಿ, ಸೊ ಅದೇ ಕಾರ್ದು ರಿವ್ಯೂ ಮಾಡೋಣ. ಸೊ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಪೀಸ್.